ಯಾರ್ದು ಫೈನ್ ಬಿದ್ದಿದೆ 10 ಸೆಂಟ್ ಸಿಕ್ತು ನೋಡಿ, ಯಾರ್ದೋ 10 ರೂಪಾಯಿ ಲೆಕ್ಕ ಇಂಡಿಯನ್ ರುಪೀಸಲ್ಲಿ ಸಿಕ್ತು ಅವ್ರಿಗೆ ಸೀರುಂಡೆ. ಇವತ್ತು ಕಾರ್ ತೊಳೆಯೋಕ್ಕೆ ಹೋಗ್ತಾಯಿದ್ದೀನಿ. ಫುಲ್ ಗಲೀಜಾಗಿಬಿಟ್ಟಿದೆ, ಮಳೆ ಬಂದು ಸದ್ಯಕ್ಕೆ ನಿಂತಿದೆ. ಸೊ ನನ್ನ ಫ್ರೆಂಡ್ ಒಬ್ಬ ಬರ್ತಾಯಿದ್ದಾನೆ, ಅವನ ಜೊತೆ ಹೋಗಿ ತೊಳ್ಕೊಂಡು ಬರ್ತೀವಿ. ನೋಡೋಣ. ಕಾರ್ ನಾನು ಮುಂಚೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿದ್ದೆ, ಬಟ್ ಇವಾಗ ಚಿಕ್ಕದು ಅದು ಬರೀ ಶಾರ್ಟ್ಸ್ ಹಾಕಿದ್ದೆ, ಅಂದರೆ ರೀಲ್ಸ್ ಹಾಕಿದ್ದೆ. ಬಟ್ ಇವಾಗ ಫುಲ್ ವೀಡಿಯೋ ಹಾಕ್ತೀನಿ ವಾಶ್ ಮಾಡೋದು. ಸೊ ಹೋಪ್ಫುಲಿ ಇಷ್ಟ ಆಗುತ್ತೆ ಅನ್ಕೊತೀನಿ. ಇಲ್ಲಿ ಕಾರ್ ಸ್ಟಾಪ್ ಮಾಡ್ತೀನಿ. ಸರಿ ಆಯ್ತು, ಬೇಕಾ? ಹಾಂ ಸರಿ, ಓಕೆ. ಎಲ್ಲಿ? ಇಲ್ಲೇ ಸೈಡಿಗೆ ನಿಲ್ಸ್ಕೊಂಡು. ಅಲ್ಲೇ ತೊಳಿತವ್ರ ಎಲ್ಲ? ಫುಲ್ ಆಗಿದೆ. ಹಾಂ, ಅಲ್ಲೇ ನಿಲ್ಸ್ಕೊಂಡಿರೋ, ಬರ್ತಾ ಇದೀನಿ. ಸರಿ ಸರಿ, ಬಾಬಾ. ಬಾಯ್ ಬಾಯ್. ಬಂದೇ ಇಲ್ಲ. ನೀನೇ ಫುಲ್ ರೆಡಿಯಾಗಿ ಬಂದಿರ್ತೀಯ, ನೀನೇ ಹಾಕೋ. ಬಂದ್ಯಾನೋ? ಇಲ್ಲಿ ಯಾರೋ ಒಬ್ರು ಹೋಗ್ತಿದಾರ ಆಗ್ಲೇ ಬಾಯ್ಲೆ. ನನಗ್ ಗೊತ್ತಿಲ್ಲ ಇದು ಹಿಂಗೆ ಅಂತ, ನೋಡ್ಬೇಕು. ಇಲ್ಲೇ ಬಂದ್ಯಾ? ಸೂಪರ್. ಇಲ್ಲೇ ಇದ್ದಾನೆ, ಕೊನೆಗೂ ಬಂದ್ವಿ. ನನ್ನ ಫ್ರೆಂಡು ಇಲ್ಲಿದ್ದಾನೆ ನೋಡಿ. ಇವಾಗ ಹೋಗ್ಬಿಟ್ಟು ತೊಳ್ಕೊಂಬರದ, ನೋಡೋಣ ಹೇಗಿರುತ್ತೆ ವಾಷಿಂಗ್ ಎಕ್ಸ್ಪೀರಿಯನ್ಸ್. ಹೆಂಗ್ ಬರ್ತೀನಿ ತೋರ್ಸ. ತೋರ್ಸ ಫಸ್ಟ್. ಲಿಫ್ಟ್ ಇಲ್ವಾ ನಿಮಗೆ? ಕಾಣಿಸ್ತಾ ಇದೆ ನೋಡಿ. ನಮ್ಮ ದೋಸ್ತು ಇಲ್ಲೇ ಇದ್ದಾನೆ. ಇವಾಗ ಕಾರ್ ತೊಳೆಯಕ್ಕೆ ಬಂದಿದ್ದೀವಿ. ಇಲ್ಲಿ ಹಾಕಿದ್ದಾರೆ ನೋಡಿ, ಯಾವ್ದು ಫಸ್ಟು ಫೋಮ್ ಹಾಕ್ಬೇಕು ಅಂದರೆ ನಿಮಗೆ ಫಸ್ಟ್ ಒಂದು ಕಾಯಿನ್ ಚೇಂಜ್ ಮಾಡಿಸ್ಕೊಂಡಾಗಲೇ ಚೇಂಜ್ ಇದೆ. ಈಗ ಇಲ್ಲಿ ಬಂದು ಕಾಯಿನ್ ತೊಗೋಬೇಕು ನೀವು. ಚೇಂಜ್ ಅಲ್ವೋ ಇದು? ಬೇರೆ ಥರದ್ದು ಕಾಯಿನು ಇಲ್ಲಿದೆ ನೋಡು, ಇಲ್ಲಿ ಕಾಗೆ ಇರೋದು. ಈ ಕಾಗೆ ಇರೋದು ಕಾಯಿನ್ ಬೇಕು ನಿಮಗೆ. ಸೊ ಅದನ್ನ ಇಲ್ಲಿ ಮಿನಿಮಮ್ €5 ಹಾಕ್ಬೇಕು ನೀವು. ಮಿನಿಮಮ್ €5. ಹಾಂ, ಹಾಕೋ. ಈಗ €5 ಹಾಕಿದ್ರೆ ನಿನಗೆ ಒಂದು 5 ಕಾಯಿನ್ ಬರುತ್ತೆ. ಇಲ್ಲ ಕದ, ಇಲ್ಲ €5 ಹಾಕ್ಬೇಕಾ? ಹ್ಞೂ, ಈಗ ನೋಟಲ್ಲೇ ಹಾಕ್ಬೇಕು ನೀನು. ನೋಡ್ಕೊಂಡಿದ್ದೆ. ಇವಾಗ ಇತ್ತು ನೋಡೋ ಹಾಗೆ ತೋರ್. ಇಲ್ಲಿ ನೋಡಿ ಕಾಗೆ. ನನ್ನ ಹತ್ರನೂ ಒಂದು ಕಾಯಿನ್ ಇದೆ, ಹೋದ ಸತಿ ಬಂದಾಗ ತಗೊಂಡಿದ್ದೆ. ಅದು ಇವಾಗ ಹೆಲ್ಪ್ ಆಗುತ್ತೆ. ಇವಾಗ ಫಸ್ಟು ಇಲ್ಲಿ 1 ಕಾಯಿನ್ ಹಾಕೋದು, ಹಾಕ್ಬಿಟ್ಟು ನಿನಗೆ ಎತ್ಕೋ. ಅದು ನೋಡಿ ಈಗ ನೋಡಿ ಎಷ್ಟು ಗಲೀಜಾಗಿದೆ, ಫುಲ್ ಗಲೀಜಿದೆ. ಹಿಂದೆನೂ ಅಷ್ಟೇ ಹೆವಿ ಗಲೀಜಿದೆ.
ಮೇಲ್ಗಡೆ ಅಂತೂ ಫುಲ್ ಟೀಯ ಗೀಯ ಎಲ್ಲ ಇದೆ. ಸೊ ಇವ್ ನೋಡಿ ಫುಲ್ಲು ಫಸ್ಟ್ ಸೋಪಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತೊಳಿಯಾನೆ. ಫಸ್ಟ್ ಸ್ಟೆಪ್ ಸ್ವಲ್ಪ ಹೊತ್ತು ತಡಿಯೋ, ಅದು ಸೋಕ್ ಹಾಕ್ಬೇಕು. ಸೊ ಫುಲ್ಲು ಫಸ್ಟು ಒಂದು ರೌಂಡು ಸೋಪ್ ಹಾಕ್ಬಿಟ್ಟಿದ್ದಾನೆ. ಇವನ್ ಕಾರ್ ಬಗ್ಗೆ ಹೇಳಿಲ್ಲ, ಇದು ಕುಪ್ರ ಶಿಷ್ಯ ಇವನು. ಫಸ್ಟ್ ಸೋಪಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ಆಮೇಲೆ ಮೈ ತಿಕ್ಕೋದು. ಏನಂತೀಯ? ಹೌದೌದು, ಮೈ ತಿಕ್ಕದೆ ಈಗ ಹಾಕಲ್ಲ. ಇವಾಗ ಹಾಕ್ಬೋದು, ಬಟ್ ಇವಾಗ ನೀನು ಫುಲ್ ಮಾಡ್ತೀನಿ ನೀನು. ಇಲ್ಲ, ಇದನ್ನ ಮಾಡೋಣ ಅಂತ. ಅದನ್ನ ಮಾಡ್ಬೋದು. ಅದನ್ನ ಬೇಕಾದ್ರೆ ನೀನು ತೆಗಿಬೋದು. ಇದು ಫುಲ್ ಪವರ್ ವಾಶು. ಪವರ್ ವಾಶ್ ಇವಾಗ ಬೇಡ. ಪವರ್ ವಾಶ್ ವಿತ್ ವಾಟರು. ಹಾಂ, ಇದು ಅಂದರೆ ಒಂದು ಸ್ವಲ್ಪ ಏನೋ ಸೋಪ್ ಥರ ಬರುತ್ತೆ. ಇದು ಸ್ವಲ್ಪ ನೀರು ಪ್ಲಸ್ ಇದು ಬರೋದು ತಾನೆ, ಆಕ್ಟಿವ್ ಶಾಮ್. ಇದು ಆಕ್ಟಿವ್ ಶಾಮು ಬ್ರಷ್ ಥರ ಇರುತ್ತೆ, ಅದರಲ್ಲೂ ಫೋಮ್ ಬರುತ್ತೆ. ಗ್ಲಾಸ್ ಪಿಲನ್ ಬಂದು ಫುಲ್ ಕ್ಲಿಯರ್ ವಾಟರು. ನಿಮಗೆ ಹೋಗ್ಟ್ರಶ್ ಅಂದರೆ ಎಲ್ಲಿದೆ ಶಾಮ್? ಅದು ಫುಲ್ ಇಂಟೆನ್ಸಿವ್ ವಾಶ್. ಥರ್ಡ್ ಒನ್. ಹಾಂ, ಥರ್ಡ್ ಒನ್ ಮಾಡು ಸಾಕು, ಸುಮ್ಮನೆ ಏನು ಸೆಕೆಂಡ್ ಒಂದು. ಯಾಕಂದರೆ ನಿಂಗೆ ಲಾಸ್ಟಲ್ಲಿ ಕ್ಲಿಯರ್ ವಾಟರು 2 ಸತಿ ಮಾಡಬೇಕಾಗುತ್ತೆ, ಫುಲ್ ಸೋಪ್ ಹೋಗಲ್ಲ. ಇಲ್ಲಿ ಒತ್ತಬೇಕು. ಸೊ ಅವನು ಸೆಕೆಂಡ್ ಸ್ಟೆಪ್ ಸ್ಕಿಪ್ ಮಾಡ್ದ. ಸೊ ಥರ್ಡ್ ಸ್ಟೆಪ್ಪು ಇದನ್ನು ತೊಗೊಂಡಿಲ್ಲ. ಈ ಬ್ರಷಲ್ಲಿ ಈ ಥರ ಬರ್ತಾ ಇರುತ್ತೆ ನೋರೆ, ಉಜ್ಕೊಂಡು ಹೋಗೋದು. ನೋಡಿ ನೀಲಾಂಬರಿ ಇಲ್ಲೇ ಇದ್ದಾಳೆ. ನೀಲಾಂಬರಿ, ಇದು ಕನಕಾಂಬರಿ ಅಂತೆ. ಲವ್ ಕನಕ ಯಾವ ಕಲರು? ಕನಕಾಂಬರಿ ರೆಡ್ ಕಲರ್ ಇರುತ್ತೆ ಮಗನೆ. ಕನಕಾಂಬರಿ ಅಲ್ಲ, ನಿಮ್ಗೆ ಯಾವ ಮರಿನೋ ಗೊತ್ತಿಲ್ಲ. ನಿಮ್ಗೆ ಯಾರನ್ನಾದ್ರೂ ಹೆಸರು ಗೊತ್ತಿದ್ರೆ ಇವನ್ ಕಾರ್ಗೆ ಕಮೆಂಟ್ಸಲ್ಲಿ ಹಾಕಿ. ಚೆನ್ನಾಗಿ ಹೆಸರು ಇಟ್ಟರೆ ಅವನು 1 ಲಕ್ಷ ಕೊಡ್ತಾನಂತೆ ನೋಡಿ. ತಿಕ್ಕೋ ಇವೊಂದು ಶಿವಮೊಗ್ಗ ಯಾವ ಊರು? ಮಲ್ನಾಡು. ಅದೇನೆ ಮಲ್ನಾಡು, ಶಿವಮೊಗ್ಗ ತಾನೆ. ಶಿವಮೊಗ್ಗದವ್ರು ಯಾರಾದ್ರು ಇದ್ರೆ ಕಮೆಂಟ್ ಮಾಡಿ, ಗೊತ್ತಿದ್ರೆ. ಇವನು ಕಳ್ಳ ಕೃಷ್ಣ ಅಂತ ಇವನ ಹೆಸರು. ಕಳ್ಳ ಕೃಷ್ಣ ಹೆಂಗ್ ತೊಳಿತಾವ್ ನೋಡಿ ಗಾಡಿನ. ನೆಕ್ಸ್ಟ್ ಸ್ಟೆಪ್ಪು ಇವಾಗ ಅದು ಫುಲ್ ಉಜ್ಜಿದೆಯಲ್ಲ, ಇದೆಲ್ಲ ಉಜ್ಜ ಕೆಳಗಡೆ. ಅದು ಹೆಂಗ್ ಉಜ್ಜೋದು? ಅದು ಉಜ್ಜೋದು ಅದು ಉಜ್ಜ ತರೋಣ ಅನ್ಕೊಂಡೆ, ಮತ್ತೆ ಹೋಯ್ತು. ನಾನು ಅದನ್ನು ಉಜ್ಜಲ್ಲ ಈಗ, ನನ್ನ ಬರೀ 2 ಸ್ಟೆಪ್ ಅಲ್ಲಿ. ನೆಕ್ಸ್ಟ್ ಇದೇ ಮಾಡು ಕ್ಲಾಸ್ ಫುಲ್. ಇದು ನಾರ್ಮಲ್ ಪ್ಲೇನ್ ವಾಟರ್ಗೆ ಇದು. ಸೊ 6 ಸ್ಟೆಪ್ ಇದೆ ನೋಡಿ. ಇದು ಫಸ್ಟ್ ಒನ್ ಬಂದು ಪವರ್ ಸೋಪ್ ಹಾಕೋದು, ಅವ್ನು ಮಾಡಿದ್ನಲ್ಲ. ಲಾಸ್ಟಲ್ಲಿ ಇರೋದು 2 ಪಾಲಿಶಿಗೆ. ಸೊ ಪಾಲಿಶ್ ಮಾಡ್ಕೊಂಡು ಹೋಗ್ಬೋದು. ನಾವು ಸ್ವಲ್ಪ ದೂರ ಇಟ್ಕೊಳ್ಳೋ. ಅಷ್ಟೊಂದಲ್ಲ, 1 ಅಡಿ ದೂರ ಇದ್ದರೆ ಸಾಕು. ನನ್ನ ಮೇಲೆ ಆಸ್ತಾ ಸೆಡೆ ನನ್ನ. ಹಾಂ ನೋಡಿ, ಇದು ಏನಂದರೆ ಅದು ನೀವು ಒರೆಸೋದೇ ಬೇಡ. ಇದರಲ್ಲಿ ಒಂದು ಸತಿ ಮಾಡಿಬಿಟ್ಟು ಹಂಗೆ ಬಿಟ್ಕೊಟ್ರೆ ಅದು ಫುಲ್ಲು ಕ್ಲಿಯರಾಗಿ ಮಾರ್ಕ್ ಇಲ್ಲದೇ ಹಂಗೆ ಡ್ರೈ ಆಗೋಗುತ್ತಂತೆ. ಅದಕ್ಕೆ ಅಂತ ಇರೋದು ಅದು ಲಾಸ್ಟ್ ಒನ್ನು. ಸೊ ನೋಡೋಣ, ಇವನು ಒರೆಸ್ದೇನೆ ಹಂಗೆ ಬಿಟ್ಟರೆ ಅದು ಮಾರ್ಕ್ ಉಳಿಯುತ್ತಾ ಹೆಂಗೆ ಅಂತ. ಎಲ್ಲ ಕಡೆ ಹೊಡೆಯಪ್ಪ ಸರಿಗೆ.
ಯಾರ್ದೋ ಫೈನ್ ಬಿದ್ದಿದೆ. 10 ಸೆಂಟ್ ಸಿಕ್ತು ನೋಡಿ, ಯಾರ್ದೋ 10 ರೂಪಾಯಿ ಲೆಕ್ಕ ಇಂಡಿಯನ್ ರುಪೀಸಲ್ಲಿ ಸಿಕ್ತು ಅವ್ರಿಗೆ ಸೀರುಂಡೆ. ಸೊ ನನ್ನ ಹತ್ರ ಒಂದು ಕಾಯಿನ್ ಇತ್ತು ಹಳೇದು, ಅದನ್ನು ಯೂಸ್ ಮಾಡ್ತೀನಿ. ಪ್ಲಸ್ ಇದು ಹೊಸ ನೋಟು, 500 ರೂಪಾಯಿ ನೋಟ್ ಹಾಕ್ಬೋದು. ಬಂತು 5 ಕಾಗೆ ನಾಣ್ಯಗಳು. 5-6 ಬಂದಂಗೈತೆ. ಇನ್ನೂ 6 ಬಂದ್ಬಿಡ್ತು ಕಣೋ. ಯಾರೋ ಇಟ್ಟಿರೋದು. ಯಾರು ಇಟ್ಟಿರೋದು? ನಂದೇ ಇರ್ಬೇಕು. 3, 4, 5, 6 ಯಾರ್ದೋ ಯಾರಿಗೆ ಗೊತ್ತು. ನಂದೇ ಕಣ. 6, 7 ಇದೆ ಒಟ್ಟೀಗ. ಫುಲ್ ಮಜಾ ಮಾಡೋದ. ನಿಮ್ಮ ನೀಲಾಂಬರಿ. ನೀಲಾಂಬರಿಗೆ ನಿಂದು ಕನಕಾಂಬರಿನ ಸೈಡಿಗೆ ನಿಲ್ಲಿಸ್ಬೇಕೀಗ. ಕನಕಾಂಬರಿ ತೆಗಿರಿ ಅಂತಿದ್ದಾನೆ. ಇಲ್ಲಿ ನೋಡಿ, ಇಲ್ಲೊಂದು ಆಡಿ RS6 ನಿಂತಿದೆ. ಅದು ಫುಲ್ ತೊಳೆದ್ಬಿಟ್ಟು ನೀಟಾಗಿ ನಿಲ್ಸಿದ್ದಾರೆ. ಸಖತ್ತಾಗಿದೆ, ವೈಟ್ ಕಲರು ನೋಡಿ. ಫುಲ್ ನೀಟಾಗಿ ತೊಳೆದಿದ್ದಾನೆ ಶಿಷ್ಯ. ಅದು ಈಗ ಒಣಗುತ್ತಾ ನೋಡೋಣ, ಟೆಸ್ಟ್ ಮಾಡಿ. ಈ ವಾಟರ್ ಎಲ್ಲ ಹೋಗುತ್ತಾ ಇದ್ದಾಗ ನೋಡಬೇಕು. ಇಟ್ಕೊ, ಆಫ್ ಮಾಡಿ. ಆಫ್ ಮಾಡ್ಬೇಕು. ಆಫ್ ಮಾಡ್ಲಾ? ಇಲ್ಲ ಇಲ್ಲ, ನಾನು ಕಾರ್ ತೆಗಿಯೋದು. ನೀಲಾಂಬರಿಗೆ ಸ್ನಾನ. ಹಾಂ, ಸಾಕು. ಈಗ ಇದ್ರ ಓನರ್ ಬಂದರು, ದರ್ಶನ್ ಡಿ ಬಾಸ್ ಅಂತ. ನೊಮ್ಯಾಡ್ ನಾರ್ದ ಅಂತ. ನೋಮ್ಯಾಡ್ ನಾರ್ದ, ಕರೆಕ್ಟ್, ಅದನ್ನ ಹೇಳ್ಬಾರ್ದಿತ್ತು. ನೋಡಿ, ಅದು ಸೌಂಡ್ ಒಳಗೆ ಕೇಳಿಸ್ಕೊ, ಹಂಗಿದೆ. RS6 ಆಡಿದು. ಸೊ ಫಸ್ಟು ನಾರ್ಮಲ್ ಪವರ್ ವಾಶ್ ಮಾಡೋಣ, ಪವರ್ ಶಾವ್ ಮಾಡಿಬಿಡೋಣ. ನೋಡಿ, ನಮ್ಮ ಜರ್ಮನ್ ನಾರದ್ರು ಕಾರೆಲ್ಲ ತೊಳಿತಾ ಇದ್ದಾರೆ. ಇಂಥ ಶ್ರಮಜೀವಿ ನಾರದ್ರು.
ನಾರದ್ರಿಗೆ ಕಾರ್ ಇಲ್ಲಿ M40 ಇಟ್ಕೊಂಡ್ಬಿಟ್ಟು ಬೈಕ್ ಮೇಲೆ ಕಣ್ಣೋಗಿದೆ. ಏನು ಹೇಳ್ಬೇಕು ನಮ್ಮ ನಾರದ್ರಿಗೆ. ನನ್ನ ಡ್ರೀಮ್ ಬೈಕ್ ಅದು BMW S1000RR. ಸೊ ನೋಡೋಣ, ಒಂದಿನ ಕಾಲ ಕೂಡಿ ಬಂದರೆ ಅದನ್ನೇ ತಗೋಣ. ನಮ್ಮ ನಾರದ್ರದ್ದು ನೆಕ್ಸ್ಟ್ ವಾಹನ ಅದೇ ಅನಿಸುತ್ತೆ. ಅತಿ ಆಸೆ ಮನುಷ್ಯನ್ಗೆ ಯಾವಾಗಲೂ ಎಷ್ಟಿದ್ರು ಇನ್ನೂ ಬೇಕು ಬೇಕು ಅಂತ ಅನಿಸ್ತಾ ಇರುತ್ತೆ. ಯಾರಾದರೂ ಬೈಕಲ್ಲಿ ಹೋಗೋ ಇಷ್ಟ ಇದ್ರೆ ಕಮೆಂಟಲ್ಲಿ ತಿಳಿಸಿ, ಅದನ್ನು ಇಷ್ಟ ಪೂರೈಸ್ತಾರೆ ಗ್ಯಾರಂಟಿ. ಏನಂತೀರ ನಾರಾದ್ರೆ? ಹಾಂ, ಬೈಕ್ ಲೈಸೆನ್ಸು ಮಾಡಿಸಿದ್ದೀನಿ, ಸೊ ಅದನ್ನು ಓಡಿಸ್ಲೇಬೇಕಲ್ಲ. ಅದು ಹಿಡ್ಕೊಂಬಿಟ್ಟು ಕೊಟ್ಟಿರಲ್ಲ ನೀನು. ನನಗೆ ಮಾತಾಡ ಮಾತ್ರ ನಿಂದು ದುಡ್ಡು ಜಾಸ್ತಿ ಆಗ್ತಿದೆಯಲ್ಲ. ನೀಲಾಂಬರಿ ಫುಲ್ಲು ನೆಂದು ಹೋಗಿದ್ದಾಳೆ. ಚೆನ್ನಾಗಿ ತಿಕ್ಕದ. ಮೇಯ್ನ್ ತಿಕ್ಕಬೇಕಾಗಿರೋದು ಈ ಜಾಗದಲ್ಲಿ. ನೀಲಾಂಬರಿ ಇದು ಹಣ್ಣು ತೊಳಿತಾ ಇನ್ನು ನೋಡಿ. ಇದು ಹೊಸದು, ಅದಕ್ಕೆ ಹೊಸದು ಫಸ್ಟ್ ಟೈಮ್ ನನ್ನ ಕೈ ಯೂಸ್ ಮಾಡಬೇಕು ಅಂತ ಕೊಡ್ಲಿಲ್ಲ. ನೀನು ಸೆಕೆಂಡ್ ಟೈಮ್ ವಾಶ್ ಮಾಡಿದ್ರೆ ಕೊಡ್ತಾರೆ. ಏನಾರು ಹೇಳು. ನೋಡಿ ಕೃಷ್ಣ ಬೇಜಾರು ಮಾಡ್ಕೊಂಡಿದ್ದಾನೆ, ಇದನ್ನ ಕೊಡ್ಲಿಲ್ಲ ಅವ್ನು. ನೋಡಿ ನಮ್ಮ ನಾರದ್ರು ಕೈ ಹಾಕೊಂಡು ಉಜ್ತಾ ಇದಾರಲ್ಲ, ಅದು ತಂದಿದ್ದಾನೆ ಅಂತ ಗೊತ್ತೇ ಇಲ್ಲ. ಇದು ಹೊಸದಪ್ಪ, ಹೊಸ ತಗೊಂಡು ನಾನು ಉಪಯೋಗಿಸ್ಬೇಕು ಫಸ್ಟು. ನೋಡಿ ಹೊಸ, ನೀವಾದ್ರೂ ಹೊಸ ಬಟ್ಟೆ ತಗೊಂಡ್ರೆ ಫಸ್ಟ್ ನೀವು ಹಾಕೊಂತೀರಾ ಇಲ್ಲ ನಿಮ್ಮ ತಮ್ಮಂಗೋ ನಿಮ್ಮ ಫ್ರೆಂಡ್ಸ್ಗೋ ಕೊಡ್ತೀರಾ? ವಾ, ತಮ್ಮ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾನೆ ನಮ್ಮ ನಾರದ್ರು. ವಯಸ್ಸಲ್ಲ ದೊಡ್ಡ ಒಂದು ಸ್ವಲ್ಪ ನಂಗಿಲ್ಲ. ಯಾರು? ಏಯ್, ವಯಸ್ಸಲ್ಲಿ ಚಿಕ್ಕವರು ಸ್ನೇಹಿತರೆ. ನಮ್ಮ ನಾರದ್ರೆ 34 ವರ್ಷ. ಆಮೇಲೆ ಸುಮ್ಮನೆರಪ್ಪ, ಆಮೇಲೆ ವಯಸ್ಸೆಲ್ಲ ಹೇಳಂಗಿಲ್ಲ. ಇಲ್ಲ, ಮದುವೆ ಮಾಡ್ಕೊ ಅಂತ ಬಂದ್ಬಿಡ್ತಾರೆ ನೋಡೋರು. ಹೌದೌದೌದು.
ಇಲ್ಲೇ ಕಾಟ ತಡೆಯಕ್ಕಾಯ್ತಿಲ್ಲ ಮನೆಯಲ್ಲಿ ನಮ್ಮ ಅಮ್ಮ ನಮ್ಮ ಅಜ್ಜಿ ಎಲ್ಲರೂ. ವಯಸ್ಸಾಯ್ತಪ್ಪ ಇನ್ನೇನಪ್ಪ. ನಮ್ಮ ಅಮ್ಮ ಅಜ್ಜಿ ಬಿಟ್ರು ಅವ್ರ ಫ್ರೆಂಡ್ಸು ಅವ್ರ ಅಕ್ಕಪಕ್ಕದ ಮನೆ ಆಂಟಿದ್ದೀರೋ ಅವರೇ ಯಾರು ಬಿಡೋದು. ಅವರೆಲ್ಲ ಯಾವಾಗ ನಿಮ್ಮ ಮೊಮ್ಮಗನ ಮದುವೆ ಅಂತ ಕೇಳಿದ್ರೆ ಅವಾಗ ಮುಗೀತು. ನೋಡಿ ಯಾರಾದರೂ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಯಾರಾದರೂ ಕನ್ಸಿಡರ್ ಮಾಡ್ಬೋದೇನೋ. ಇವಾಗ ಆಯಿತು, ಚೆನ್ನಾಗಿ ಇಳ್ಬಿಡೋಣ ಅದನ್ನ. ಕಾಯಿ ಒಳಗೆ ಸೋಪೆಲ್ಲ ಒಳಗೊಂಡು ನೆಕ್ಸ್ಟು ನಾರ್ಮಲ್ ವಾಟ್ರ್ ಹಾಕ್ಬಿಡೋದ. ನಾನೇನು ಅಷ್ಟೊಂದು ಕ್ಲೀನ್ ಮಾಡ್ತಿಲ್ಲ, ಯಾಕಂದ್ರೆ ನಾಳೆ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮ್ಮ ನಾರದ್ರು ಭಾಳ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ನನಗೆ 1 ಮಂತಲ್ಲಿ ಒಂದು ಸಲನೂ ಸಿಗ್ತಾ ಇಲ್ಲ. ನಮ್ಮ ಊರಿಗೆ ಬರ್ತಾ ಇರ್ತಾರೆ, ಗೊತ್ತಂದ್ರೆ ಸಿಗೋದಿಲ್ಲ. ನೋಡಿ ಅಷ್ಟು ಬ್ಯುಸಿ ನಮ್ಮ ನಾರದ್ರು. ನೋಡಿ ನೀಲಂಬರಿ ಹೆಂಗೆ ಕಾಣಿಸ್ತು ಹೇಳಿದೆ. ಅದ್ರಲ್ಲಿ ಮಾಡಿದ್ರೆ ಆಗುತ್ತಲ್ಲ, ಯಾವ್ದು ಲಾಸ್ಟ್ ಮಾಡ್ದಲ್ಲ. ಹಾಂ ನಮ್ಮ ನಾರಾದ್ರು ವೀಡಿಯೋ ಮಾಡೋ ಬರದಲ್ಲಿ ಎಲ್ಲೆಲ್ಲಿ ನೀರು ಹಾಕ್ಬೇಕು ಅನ್ನೋದೇ ಮರ್ತ್ಬಿಟ್ರು. ಈಗ ಮತ್ತೊಂದು ಸತಿ ಮಾಡೋಣ. ಈಗ ಮತ್ತೊಂದು ಕಾಗೆನ ಒಳಗಾಗ್ತಾ ಇದ್ದಾರೆ. ಎಲ್ಲೋದ್ರಿ ನಾರಾದ್ರೆ ಬರ್ರಿ, ನೋಡ್ತಾ ಇದೀನಿ ಹಾಕ್ಬೇಕಾ ಮತ್ತೆ. ಕಾಗೆ ಹಾಕಿ. ಕಾಗೆ ಒಳಗೆ ಹೋಗ್ತಾ ಇದೆ. ಬಟನ್ ಒತ್ತಿದ್ರು ಮತ್ತೆ ಸ್ಟಾರ್ಟ್. ಹೊಡಿರಿ ಅಲ್ಲಿಗೆ. ನಿಮ್ಮ ನೀಲಂಬರಿಗೆ ಅಭ್ಯಂಗ ಸ್ನಾನ ಆಗ್ತಾ ಇದೆ. ನೋಡ್ರಪ್ಪ,
ಒಂದು 300 ರೂಪಾಯಿನೇ ಮುಗಿಸಿದ್ದೀನಿ. ನೋಡಿ ಸರಿಗೆ ತೊಳೆದಿಲ್ಲ ಅಂತ ತೋರಿಸ್ತಾನೆ. ಅದು ಡ್ರೈ ಆಗುತ್ತೆ, ಪರವಾಗಿಲ್ಲ. ಯಾರಾದ್ರೂ ಸಕ್ಕದಾಗಿ ತೊಳೆದಿದ್ದಾರೆ. ಅರ್ಧಂಬರ್ಧ ತೊಳೆದಿದ್ದೀನಿ ನೋಡಿ. ನೀಲಾಂಬರಿಯ ಸ್ನಾನ ಆದಮೇಲೆ ಇಷ್ಟು ಚೆನ್ನಾಗಿ ಕಾಣಿಸ್ತಾಳೆ. ಹಾಂ, ಹಿಂಗೆ ಹೋಗ್ತೀಯಾ? ತಡಿ ತಡಿ ದರ್ಶನ್, ಆಫ್ ಮಾಡು. ನಿಮ್ಮ ನೀಲಾಂಬರಿಗೆ ವಿಟಮಿನ್ ಡಿ ಕೊಡಬೇಕಲ್ಲ, ಅದಕ್ಕೆ ಬಿಸಿಲಲ್ಲಿ ನಿಲ್ಲಿಸ್ತಾ ಇದ್ದಾನೆ. ಒಳಗಡೆ ಎಲ್ಲ ಇವತ್ತು ಅಷ್ಟೊಂದು ಕ್ಲೀನ್ ಮಾಡಲ್ಲ, ಏಕೆಂದರೆ ಅಷ್ಟೊಂದು ಟೈಮ್ ಇಲ್ಲ. ಇವತ್ತು ಟ್ರಿಪ್ಪಿಗೆ ಹೋಗ್ತಾಯಿದ್ದೀವಿ ಸಂಡೇ, ಸೊ ಹಾಗಾಗಿ ಇವತ್ತಿಗೆ ಎಷ್ಟೇ ಸಾಕು. ಸೊ ಅದು ಸ್ವಲ್ಪ ಹಂಗೆ ಬಿಸಿಲಲ್ಲಿ ಬಿಟ್ಟು ನೋಡೋಣ, ಅದು ಒಣಗುತ್ತಾ ಇಲ್ಲ ವಿತೌಟ್ ವಾಟರ್ ಮಾರ್ಕ್ಸ್ ಅಂತ. ವಿಟಮಿನ್ ಡಿ ಕೊಡಿಸ್ತಾ ಇದ್ದಾನೆ. ಸೊ ವಿಟಮಿನ್ ಡಿ ಫುಲ್ಲು ನೀಲಾಂಬರಿಗೆ. ಇನ್ನು ರಿಮ್ಸ್ ಎಲ್ಲ ನೋಡಿ, ಅದು ಕ್ಲೀನಾಗಿ ತೊಳೆದಿಲ್ಲ. ನಂತರ ಒಂದು ಲಿಕ್ವಿಡ್ ಇದೆ, ಅದನ್ನು ಹಾಕ್ಬಿಟ್ಟು ತೊಳೆದ್ರೆ ಫುಲ್ಲು ಪಳ ಅಂತ ಉಳಿಯುತ್ತೆ. ಸೊ ಆ ಲಿಕ್ವಿಡ್ನ ನೆಕ್ಸ್ಟ್ ಟೈಮ್ ತೊಗೊಂಬಂದು ಫುಲ್ ಕ್ಲೀನಾಗಿ ತೊಳಿದಾರೆ ಅವರು. ಓಕೆ, ಇದು ನಾನೇ ವಿಡಿಯೋಗ್ರಾಫರ್, ಇವತ್ತಿನ ವಿಡಿಯೋಗ್ರಾಫರ್ ನಾನೇ. ಅಲ್ಲೇ ನಿಮ್ಮ ನಾರದ್ರು ಹೋಗ್ತಾ ಇರೋದು. ನಾರದ್ರೆ ಏನಪ್ಪ ನೋಡಿ, ಸೈನಿಂಗ್ ಆಫ್ ಇಲ್ಲ, ಇನ್ನೂ ಇದೆ ವ್ಲಾಗು. ಐ ಇನ್ನು KFCಗೆ ಹೋಗ್ಬಿಟ್ಟು ಸ್ವಲ್ಪ ಬಾರಿಸೋಣ ಅಂತ ಇದ್ದೀವಿ, ನೋಡಬೇಕು. ಇನ್ನು ಡ್ರೋನ್ ಹಾರಿಸ್ಬೇಕು ಸ್ವಲ್ಪ ಪ್ರಾಕ್ಟೀಸ್ ಮಾಡೋಕ್ಕೆ. ಡ್ರೋನ್ ತಂದಿದ್ದೀನಿ, ಕಾರ್ ಒಳಗಡೆ ಇದೆ. ಅವನದು ಕಾರ್ ಫಿಲಮ್ ಮಾಡ್ಬೋದಾ ಕೇಳಬೇಕು. ಅವನದು 240ನ M2. ಪಾಸ್ ಮಾಡಲ ನೋಡ್ರಿ. ನೀಲಾಂಬರಿ ಒಂದು ಕಾರಲ್ಲಿ ಇಟ್ಕೊಂಡ್ಬಿಟ್ಟು ಅಲ್ಲಿ ಇನ್ನೊಂದು ಕಾರು ನೋಡೋಕೆ ಹೋಗ್ತಾ ಇದ್ದಾನೆ ನೋಡಿ. ಅಲ್ಲಿ M2 ಯಾವುದೋ ಬಂದಿದೆ, 2 ಸೀರೀಸ್ ಒಟ್ಟಿನಲ್ಲಿ 240i ಅದು ನೋಡಿ. ಅಲ್ಲಿ ಅದನ್ನು ತಗೋಬೋದಿತ್ತು. ನೀಲಾಂಬರಿ ಪಕ್ಕನೇ ಹಿಡ್ಕೊಂಡ್ಬಿಟ್ಟು ನನ್ನ ಮಗ M2ಗೆ ಕಾಳಾಕ್ತಿ ನೋಡಿ. ಪವರ್ ಜಾಸ್ತಿ ಇದೆ ಅದು. ಏನಕ್ಕೆ ಅಂದರೆ ಇದು ಒಂದು US ಅಲ್ಲಿ 382 BHP ಬರುತ್ತೆ, ಅದು 374 BHP. ಇಲ್ಲಿ ಜರ್ಮನಿಯಲ್ಲಿ 340 BHP ಹತ್ತತ್ರ ಎಗರಿಸ್ಬಿಟ್ಟವ್ರೆ. ಪಾಪ ನೀಲಾಂಬರಿಗೆ ಉಸಿರು ಕಟ್ಟಿ ಇಟ್ಟಿದ್ದಾರೆ.
ಒಂದಿನ ನಾನು ಅನ್ಲಾಕ್ ಮಾಡಿಸ್ತೀನಿ. ನೀಲಾಂಬರಿ ಫುಲ್ ಫಾಸ್ಟಾಗಿ ಜುಯಿ ಅಂತ ಹೋಗೋ ಥರ ಮಾಡಿಸ್ತೀನಿ. ನೋಡೋಣ ಟೈಮ್ ಬಂದಾಗ ದುಡ್ಡಿದ್ದಾಗ. ನೀಲಾಂಬರಿ ಅನ್ಲಾಕ್ ಆಗೋವರೆಗೆ M2 ಎಲ್ಲ ಬೇರೆ ಕಾರ್ನೆಲ್ಲ ನೋಡ್ತಾ ಇರ್ತೀನಿ. ನೋಡ್ರಿ ಸ್ವಲ್ಪ ಹೇಳಿ ಬಟ್ಟೆ ಇದೆ, ಇದು ಫುಲ್ ಮಾರ್ಕ್ ಇದೆ. ಇನ್ನು ಕಳ್ಳನ ಮಕ್ಕಳು ಸುಮ್ಮನೆ ಹಾಕಿದ್ದಾರೆ ಅನಿಸುತ್ತೆ. ಸೊ ನೋಡೋಣ, ಬಟ್ಟೆಲಿ ಒರೆಸ್ಬೇಕು, ಅವಾಗ ಸ್ವಲ್ಪ ನೀಟಾಗುತ್ತೆ. ಸೊ ನೀಲಾಂಬರಿ ಹೆಂಗಿದಾಳೆ ನೋಡಿ ಈಗ. ಫುಲ್ ಬಿಸಿಲಲ್ಲಿ ಪಳ ಹೊಳಿತಿದ್ದಾಳೆ. ಬಿಸಿಲಲ್ಲೇ ಒಂದು ಕಲರ್ ಕಾಣಿಸ್ತಾಳೆ, ನೆರಳಿದ್ದಾಗಲೇ ಒಂದು ಕಲರ್ ಕಾಣಿಸ್ತಾಳೆ. ಬಟ್ ಎಲ್ಲೋದ್ರೂ ಕಾಣಿಸ್ತಾ ಇರ್ತಾಳೆ. ಪಾರ್ಕಿಂಗ್ ಲಾಟಲ್ಲೆಲ್ಲ ಎದ್ದು ಕಾಣಿಸ್ತಾಳೆ. ಇದ್ರತ್ ಬೋವಸಲ್ಲಿ ತೊಗೊಂಡಿದ್ದು. ಇವನು ಅಲ್ಲೇ ಕೆಲಸ ಮಾಡೋದು ನೋಡಿ. ಗೊತ್ತಿಲ್ಲ ಅಲ್ಲೇ ಕೆಲಸ, ಅದೇ ಕೆಲಸ ಮಾಡೋದು. ಬಟ್ ಅವನಿಗೆ ಗೊತ್ತಿಲ್ಲ, ಅಂದರೆ ಅವ್ನು ಸ್ಟೋರಲ್ಲಲ್ವಾ, ಐ ಟಿ ಅವನು ಆ ಸ್ಟೋರಲ್ಲ. ನೋಡಿ ಆ ಬಟ್ಟೆ, ಹಾಳಾದ ಬಟ್ಟೆಗೆ 400 ರೂಪಾಯಿ, ಆಲ್ಮೋಸ್ಟ್ 4 ಯೂರೋ ಕೊಟ್ಟಿದ್ದೀನಿ. ಅದು ಒಳ್ಳೆ ಅಷ್ಟೊಂದು ಎಫೆಕ್ಟಿವ್ ಆಗೇ ಇಲ್ಲ. ಒಳ್ಳೆ ನಮ್ಮ ತಾತಂದು ಅರ್ಧೋಗಿರೋ ಲುಂಗಿನೇ ಎಷ್ಟೋ ಚೆನ್ನಾಗಿ ಒರೆಸ್ತಿತ್ತು. ಬಟ್ ಆದರೂ ಅಷ್ಟೊಂದು ಮಾರ್ಕ್ ಆಗಿಲ್ಲ, ಒಂದೊಂದು ಕಡೆ ಮಾತ್ರ ಇದೆ ಅದು. ಸೊ ಇವತ್ತು ನಾನು ಅಷ್ಟೊಂದು ಡೀಟೇಲಾಗಿ ವಾಶ್ ಮಾಡಿಲ್ಲ. ಸೊ ಇಷ್ಟೇ ವಾಶ್ ಮಾಡಿರೋದು. ನಾನು ಇನ್ನೂ ಸ್ಟೆಪ್ಸ್ ಎಲ್ಲ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಬಟ್ ಇಲ್ಲಿ ಸುತ್ತಮುತ್ತ ಇರೋ ಜಾಗದಲ್ಲಿ ನಾವು ಇವತ್ತಿರೋದು ಹೋಕೆನೈಮ್ ಅಂತ. ಇಲ್ಲಿ ಒಂದು ರೇಸಿಂಗ್ ಸರ್ಕ್ಯೂಟ್ ಇದೆ, ರಿಂಗ್ ಇದೆ, ಹೋಕೆನೈಮ್ ರಿಂಗ್ ಅಂತ. ಅದು ಬಂದು ಹೆವಿ ಫೇಮಸ್ಸು, ರೇಸಸ್ ಎಲ್ಲ ನಡೆಯುತ್ತೆ. ಸೊ ನೆಕ್ಸ್ಟು ಈ ಸೆಪ್ಟೆಂಬರಲ್ಲಿ ರೇಸಸ್ ಇದೆ ಅನಿಸುತ್ತೆ. ಆವಾಗ ನಾನು ರಿಜಿಸ್ಟರ್ ಮಾಡ್ಕೊಂಡು ಹೋಗಿ ನಿಮಗೆ 1 ಡೇ ವ್ಲಾಗ್ ಮಾಡ್ತೀನಿ ಅಲ್ಲಿ. ಅದು ಟಿಕೆಟ್ ಕಾಸ್ಟ್ ಎಷ್ಟಿದೆ ಗೊತ್ತಿಲ್ಲ, ನೋಡಿಬಿಟ್ಟು ಬುಕ್ ಮಾಡಿ ತೋರಿಸ್ತೀನಿ. ಸೊ ನಿಮಗೆ DTM ರೇಸಿಂಗೆಲ್ಲ ನಡೆಯುತ್ತೆ. ನೋಡಿ ಇವನು ಇವಾಗ ವ್ಯಾಕ್ಯೂಮ್ ಮಾಡೋಕ್ಕೆ ಬಂದಿದ್ದಾನೆ. ಇಷ್ಟ ಫುಲ್ ವ್ಯಾಕ್ಯೂಮ್ ಮಾಡ್ತಾವನು ಇವಾಗ. ನೋಡಿ ನಮ್ಮ ಕಳ್ಳ ಕೃಷ್ಣನ್ ಕಾರು. ಈ ಥರ ವ್ಯಾಕ್ಯೂಮ್ ಇರುತ್ತೆ ಇಲ್ಲಿ. ಒಳಗಡೆ ಎಲ್ಲ ನಿಮಗೆ ಇಂಟೀರಿಯರ್ಸ್ ಬೇಕು ಅಂದರೆ ಅದ್ರಲ್ಲಿ ಕ್ಲೀನ್ ಮಾಡ್ಕೋಬೋದು. ಇವಾಗ KFCಗೆ ಬಂದಿದ್ದೀವಿ. ಅದಾಯಿತು, ಕಾರ್ ತೊಳೆದಿದ್ದು, ನಮಸ್ಕಾರ. ಇವಾಗ ಸ್ವಲ್ಪ ತಿನ್ನೋ ಟೈಮ್ ಇದೆ. ಇಲ್ಲೂ ಸೇಮ್ ನಮ್ಮ ದೇಶದ ಥರನೇ KFC ಇರೋದು. ಬಟ್ ಇಲ್ಲಿ ಒಂದು ಸ್ವಲ್ಪ ಕೆಲವು ಇಂಗ್ರೀಡಿಯೆಂಟ್ಸ್ ಬ್ಯಾನ್ ಮಾಡಿದ್ದಾರೆ. ಸ್ವಲ್ಪ ಆದರೂ ಹೆಲ್ದಿ ಇರುತ್ತೆ.
ಬಟ್ ಇದೆಲ್ಲ ಯಾವಾಗಲೂ ಒಂದ್ಸತಿ ತಿನ್ನೋದು ನಾನು. ನೋಡಿ ಇಲ್ಲೂ ನೊಣ ಬಂದ್ಬಿಟ್ಟಿದೆ, ಓಡಿಸ್ತಾ ಇದ್ದೀನಿ. ಒಂದು 2 ಕ್ರಿಸ್ಪಿ ಚಿಕನು, ಒಂದು ಬರ್ಗರು, ರೈಸು ಮತ್ತು ಓರಿಯೋ ಶೇಕ್ ಇಷ್ಟು ತೊಗೊಂಡು ತಿಂದ್ಕೊಂಡು ಮನೆಗೆ ಹೋಗಿ ಮಲ್ಕೊಳ್ಳೋದು ಅಷ್ಟೇ. ನಾರಾಯಣ ನಾರಾಯಣ.